ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವ ಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವ ಗೆದ್ದನು ನನ್ನ ಜೀವವಾದನು. ಇದು ವಿಜಯದಾನೆ, ಓ ಇದು ಸತ್ಯವೇ ತಾನೇ, ಇದು ಅತಿಶಯ ತಾನೇ, ಓ ಇದು ಸತ್ಯವೇ ತಾನೇ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವ ಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವ ಗೆದ್ದನು ನನ್ನ ಜೀವವಾದನು. ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ. ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ, ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವ ಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವ ಗೆದ್ದನು ನನ್ನ ಜೀವವಾದನು. ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 10ನೇ ವಾಕ್ಯದವರೆಗೆ ನಾವು ಬಂದಿದ್ದೇವೆ ಪ್ರಿಯರೇ. ಇದು ಪರ್ವತ ಪ್ರಸಂಗದ ಕೊನೆಯ, ಅಂದರೆ 8ನೆಯ ಧನ್ಯತೆಯ ಬಗ್ಗೆ ದೇವರು ಇಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ, ಯಾರಿಗೆ ಪರಲೋಕ. ಇವತ್ತು ನಾವು ಸುಮಾರು ಜನಗಳನ್ನ ನೋಡಿದ್ದೀವಿ, ಶಾಸ್ತ್ರ ನೋಡ್ಬಿಟ್ಟು ಅಯ್ಯೋ ಅವನು ಒಳ್ಳೆಯ ನಕ್ಷತ್ರದಲ್ಲಿ ಸತ್ತೋಗ್ಬಿಟ್ಟ, ಒಳ್ಳೆಯ ಟೈಮಲ್ಲಿ ಸತ್ತ, ಹೆರಿಗೆಯಾಗಿ ಸತ್ತೋಗ್ಬಿಟ್ರೆ ಸ್ವರ್ಗ ಅಂತೆಲ್ಲ ಹೇಳ್ತೀವಿ ಪ್ರಿಯರೇ. ಇಲ್ಲ ಇಲ್ಲ, ನಿಜವಾಗಿ ನಾನು ಹೇಳೋಕೋದ್ರೆ ಸತ್ಯದಲ್ಲೂ ಧರ್ಮದಲ್ಲೂ ನೀತಿಯಲ್ಲಿ ನಡೆದ್ರೆ ಮಾತ್ರ ಸ್ವರ್ಗ. ಅದು ಬಿಟ್ಬಿಟ್ಟು ಯಾವುದೋ ಗಳಿಗೆ ಯಾವುದೋ ನಕ್ಷತ್ರಗಳನ್ನ ನೋಡಿ ಮಾಡಿ ಆ ಸಮಯದಲ್ಲಿ ಸತ್ತರೆ ಅಲ್ಲಿ ಸ್ವರ್ಗ ಅಂತ ಹೇಳೋದು ಸುಳ್ಳು ಪ್ರಿಯರೇ. ಯಾಕೆಂದರೆ ನಾವು ಈ ಲೋಕದಲ್ಲಿ ಏನು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೀವೋ ಅದರ ಆಧಾರದ ಮೇಲೆ ಸ್ವರ್ಗ ಮತ್ತು ನರಕ ನಿರ್ಧಾರ ಆಗ್ತದೆ ಪ್ರಿಯರೇ. ಇರಲಿ, ಈಗ ನಾವು ಮೊದಲು ವಾಕ್ಯಕ್ಕೆ ಹೋಗುವ. ಈ ಒಂದು 8ನೇ ಧನ್ಯತೆ ಬಗ್ಗೆ ನಾವು ಯೇಸುಸ್ವಾಮಿ ತಿಳಿಸುವಾಗ ಇಲ್ಲಿ ನಾವು ಪ್ರಶ್ನಿಸಬೇಕಾಗಿರ್ತಕ್ಕಂಥ ವಿಷಯ, ಯಾರಿಗೆ ಪರಲೋಕ ಅಂತೇಳಿ. ಈ ಧನ್ಯತೆಯ ಜೀವಿತವನ್ನು ಗಮನಿಸುವಾಗ ಪ್ರಿಯರೇ, ಪರಲೋಕ ರಾಜ್ಯ ಯಾರಿಗೆ ಸಿಗ್ತದಪ್ಪ ಅಂತ ಹೇಳೋಂಥ ಅಪನಂಬಿಕೆ ಬರ್ತದೆ. ಯಾಕೆಂದರೆ ಈಗಾಗಲೇ ನೀವು ಗಮನಿಸಿದ್ದೀರಿ, 7 ಧನ್ಯತೆಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಇವತ್ತು 8ನೇ ಧನ್ಯತೆಗೆ ಬರುವಾಗ ಕೂತ್ಕೊಂಡು ಒಂದು ಅರ್ಧ ಗಂಟೆ ಥಿಂಕ್ ಮಾಡಿ, ಆವಾಗ ಗೊತ್ತಾಗುತ್ತೆ ಯಾರಿಗೆ ಪರಲೋಕ, ನಾನು ಪರಲೋಕ ರಾಜ್ಯಕ್ಕೆ ಹತ್ತಿರವಾಗ್ತಾ ಇದ್ದೀನ ಇಲ್ಲೋ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳೋಂಥ ಒಂದು ಪರಿಸ್ಥಿತಿ ಬರ್ತದೆ. ಭಯನೂ ಕೂಡ ಆಗ್ತದೆ ಪ್ರಿಯರೇ. ಯಾಕೆಂದರೆ ಈ ಒಂದು ಧನ್ಯತೆಯ ಜೀವಿತದ ಪ್ರಕಾರ ನಡೆದ್ರೆ ಮಾತ್ರ ಪರಲೋಕ ರಾಜ್ಯ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ದೇವರು ತಿಳಿಸಿದ್ದಾರೆ. ಹಾಗಾದರೆ ಪ್ರಿಯರೇ, ಪರಲೋಕ ರಾಜ್ಯ ಸೇರಬೇಕಾದ್ರೆ ಕೆಲವೊಂದು ಕಂಡೀಷನ್ ಇದೆ. ಅದೇ ದೇವರ ವಾಕ್ಯದ ಸೂಚನೆಯಾಗಿದೆ ಪ್ರಿಯರೇ. ಇವತ್ತು ನಾವು ಮತ್ತಾಯ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ, ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯವು ಅವರದು ಅಂತೇಳಿ. ಹಾಗಾದರೆ ಇದರ ಹಿಂಭಾಗದಲ್ಲಿ ಸುಮಾರು ಥರದಲ್ಲಿ ನಾವು ನೋಡ್ಕೊಂಡು ಬಂದ ಯಾವ ಥರ ಅಂದರೆ, ಆತ್ಮದಲ್ಲಿ ಬಡವರು ಧನ್ಯರು, ಪರಲೋಕ ರಾಜ್ಯ ಅವರದು ಅಂತ ಹೇಳಿದ್ರು. ಅದೊಂದು ರೀತಿಯಲ್ಲಿ ಪರಲೋಕ ರಾಜ್ಯ ಪಡೆಯಲಿಕ್ಕೆ ಒಂದು ಕೀಲಿಕೆಯಾಗಿದೆ. ಎರಡನೇದಾಗಿ ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಅಂತ ಹೇಳೋದು ಕೇಳಿಸ್ಕೊಂಡು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗೋರು ಅಂತ ಕೇಳಿಸ್ಕೊಂಡು. ನೀತಿಗೆ ಹಸಿದ ಬಾಯಾದವರು ಧನ್ಯರು, ಅವರಿಗೆ ತೃಪ್ತಿ ಆಗೋದು ಕೇಳಿಸ್ಕೊಂಡು. ಕರುಣೆ ಉಳ್ಳವರು ಧನ್ಯರು ಅಂತಕೊಂಡು ಅದನ್ನು ನಾವು ಕರುಣೆ ಹೊಂದುವರು ಅಂತ ಕೇಳಿಸ್ಕೊಂಡು. ನಿರ್ಮಲ ಚಿತ್ತರ ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸೋರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳೋರು ಅಂತೇಳೋಂಥದ್ದನ್ನು ನೋಡ್ಕೊಂಡು, ಇದೆಲ್ಲವನ್ನು ಗಮನಿಸುವಾಗ ದೇವರ ಮಕ್ಕಳು ಅನಿಸಿಕೊಳ್ಳೋರು, ದೇವರು ನೋಡುವರು, ದೇವರ ಕರುಣೆಯನ್ನು ಹೊಂದುವರು,
ಇದೆಲ್ಲವನ್ನು ಗಮನಿಸಿದಾಗ ಪ್ರಿಯರೇ, ದೇವರ ಕರುಣೆ, ದೇವರು ನೋಡಬೇಕು, ಪರಲೋಕ ರಾಜ್ಯ ಅವರದಂತೆಲ್ಲ ನಾವು ನೋಡುವಾಗ ಪ್ರಿಯರೇ, ದೇವರನ್ನ ನೋಡಬೇಕಿದ್ರು ಸ್ವರ್ಗಕ್ಕೆ ಹೋಗಬೇಕು. ದೇವರ ಒಂದು ಆಶೀರ್ವಾದ ಸಿಗಬೇಕಿದ್ರೆ, ಪರಲೋಕ ರಾಜ್ಯದ ಒಂದು ಆಶೀರ್ವಾದ ಪಡಿಬೇಕಾದ್ರೆ ನಾವು ಈ ಲೋಕದಲ್ಲಿ ಉತ್ತಮರಾಗಿರಬೇಕು, ಕರುಣೆಯನ್ನು ಹೊಂದಬೇಕು. ಇದೆಲ್ಲವನ್ನು ನಾವು ನೋಡ್ಕೊಂಡು ಬಂದ ಪ್ರಕಾರ ತೆಗೆದುಕೊಂಡ್ರೆ ಪ್ರಿಯರೇ, ಈ 7 ಧನ್ಯತೆಗಳ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳಿಸಿಕೊಂಡು ಈಗ 8ನೇ ಧನ್ಯತೆಯ ಬಗ್ಗೆ ನಾವು ತಿಳಿಯೋದಾದರೆ ಪ್ರಿಯರೇ, ಇಲ್ಲಿ ಗಮನಿಸಿ ಪ್ರಿಯರೇ, 8ನೇ ಧನ್ಯತೆ 5ನೇ ಅಧ್ಯಾಯ 10ನೇ ವಾಕ್ಯ ಪ್ರಕಾರ ತೆಗೆದುಕೊಂಡ್ರೆ ಪ್ರಿಯರೇ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಹಾಗಾದರೆ ಪರಲೋಕ ರಾಜ್ಯ ಸೇರಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ಗಳಿದೆ. ಇದೇ ಈ ಒಂದು ದೇವರ ವಾಕ್ಯದ ಸೂಚನೆ. ಫಾರ್ ಎಕ್ಸಾಂಪಲ್ ತೆಗೆದುಕೊಂಡ್ರೆ ಪ್ರಿಯರೇ, ಒಂದು ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಬೇಕಾದ್ರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕಾದ್ರೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಕಂಡೀಷನ್ಸ್ ಇದೆ. ಹೋಗಲಿ, ಒಬ್ಬರು ಮನೆ ಒಳಗಡೆ ಹೋಗಿ ಮಾತಾಡ್ಸ್ಕೊಂಡು ಬರಬೇಕು ಅಂದ್ರೆ ಕೂಡ ಸಡನ್ನಾಗಿ ನುಗ್ಗಿದ್ರು ಕೂಡ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ. ನಾವು ಒಳಗಡೆ ಬರಲ್ಲ ಹಾಗೆ ಹೀಗೆ ಅಂತ ಒಂದು ನೈಸಾಗಿ ವಿಜೇತೆಯಿಂದ ಮಾತಾಡಿದ್ರೆ ಮಾತ್ರ ಅವರಿಗೆ ಗೌರವ. ಸಡನ್ನಾಗಿ ನುಗ್ಗಿಬಿಟ್ರು ಕೂಡ ತಪ್ಪಾಗ್ತದೆ ಪ್ರಿಯರೇ. ಆಗ ಒಂದು ಮನೆ ಒಳಗಡೆ ಸೇರಬೇಕಿದ್ರೇ ಇಷ್ಟೊಂದು ಕಂಡೀಷನ್ಸ್ ಇರಬೇಕಾದ್ರೆ ಪ್ರಿಯರೇ, ಪರಲೋಕ ರಾಜ್ಯ ಅಥವಾ ಸ್ವರ್ಗಕ್ಕೆ ಸೇರಬೇಕಾದ್ರೆ ಎಷ್ಟು ಕಂಡೀಷನ್ ಇದೆ ಅಂತ ಹೇಳೋದನ್ನು ನಾವು ಕೂತ್ಕೊಂಡು ಥಿಂಕ್ ಮಾಡೋಂಥ ಪರಿಸ್ಥಿತಿ ಬಂದಿದೆ ಪ್ರಿಯರೇ. ಈ 8 ಧನ್ಯತೆಗಳ ಬಗ್ಗೆನೂ ಕೂಡ ಇನ್ನೊಂದು ಸಲ ಸ್ಟಾರ್ಟಿಂಗಿಂದನೇ ನೋಡ್ಕೊಂಡು ಬನ್ನಿ ಪ್ರಿಯರೇ. ಯಾಕೆಂದರೆ ನಾನು 1/4 ಗಂಟೆ 20 ನಿಮಿಷ ಕೊಡೋ ಕಾರಣ 1 ಗಂಟೆ ಕೊಟ್ಟರೆ ಯಾರೂ ಕೂಡ ನೋಡೋದಿಲ್ಲ. ಆ ಕಾರಣಕ್ಕೋಸ್ಕರ ಇದು ಕನಿಷ್ಠ ಪಕ್ಷ 5ನೇ ಅಧ್ಯಾಯ 3ರಿಂದ 3.5 ಗಂಟೆಯ ಪ್ರಸಂಗವಾಗಿದೆ ಪ್ರಿಯರೇ. ಆದರೆ ಅಷ್ಟು ಕೊಟ್ಟರೆ ಯಾರು ನೋಡೋದಿಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ಬಿಡಿ ಬಿಡಿ ಭಾಗವನ್ನಾಗಿ ಮಾಡಿ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು 1ನೇ ಧನ್ಯತೆಯಿಂದ ಹಿಡಿದು ಆತ್ಮದಲ್ಲಿ ಬಡವರಾಗಿ ಧನ್ಯರು ಅಂತ ಹೇಳಿದಲ್ವ, ಅಲ್ಲಿಂದ ಕೊನೆಯವರೆಗೂ ಕೂಡ ಒಂದು ಸಲ ರಿವಿಷನ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಪ್ರಿಯರೇ. ಪ್ರೈಸ್ ಲಾರ್ಡ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ದೇವರ ರಾಜ್ಯಕ್ಕೆ ಸೇರಬೇಕಾದ್ರೆ, ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ, ಸ್ವರ್ಗಕ್ಕೆ ಸೇರಬೇಕಾದ್ರೆ ಕಂಡೀಷನ್ಸ್ ಇದೆ. ಇವತ್ತು ತಪ್ಪಾದ ಬೋಧನೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವ ಥರ ಅಂದರೆ, ಯೇಸು ಕ್ರಿಸ್ತನ ಯಾರು ನಂಬಿದರೋ ಅವ್ರು ಪಾಪರಿಕೆ ಮಾಡ್ಕೊಬಿಟ್ರೆ ಸಾಕು, ಅವ್ರಿಗೆ ಸ್ವರ್ಗ ಗ್ಯಾರಂಟಿ. ಹೌದು, ಪಾಪರಿಕೆ ಮಾಡ್ಕೊಂಡ್ರೆ ಸ್ವರ್ಗ ಗ್ಯಾರಂಟಿ. ಆದರೆ ಆ ಪಾಪದಲ್ಲೇ ಬಿದ್ದು ಕೊಳಿತಾ ಇದ್ರೆ ಗ್ಯಾರಂಟಿ ಸ್ವರ್ಗ ಇಲ್ಲ. ಆ ಪಾಪವನ್ನು ಬಿಟ್ಟು ಇನ್ನು ಮುಂದಕ್ಕೆ ಮಾಡದಂತೆ ಬದುಕಿದ್ರೆ ಮಾತ್ರ ಅವರಿಗೆ ಸ್ವರ್ಗ ಅಂತಲ್ಲದೇ ಪ್ರಿಯರೇ, ಇನ್ನು ಯಾವುದೇ ಕಾರಣಕ್ಕೂ ಸ್ವರ್ಗ ಇಲ್ಲ ಅಂತ ಹೇಳೋದು ನಾವು ತಿಳಿಬೇಕು. ಇಲ್ಲಿ ಯೇಸು ಕ್ರಿಸ್ತನ ನಂಬಿಟ್ರೆ ಸ್ವರ್ಗ ಅಂತ ಹೇಳೋಂಥ ಸುಳ್ಳು ಪ್ರಚಾರಗಳಿಗೆಲ್ಲ ಕಿವಿ ಕೊಡಕೋಬೇಡಿ. ದೇವರ ವಾಕ್ಯದಲ್ಲಿ ಎಷ್ಟೋ ಜಾಗದಲ್ಲಿ ಬರೆದಿದೆ, ಪರಲೋಕ ರಾಜ್ಯ ಸಿಗಬೇಕಾದ್ರೆ ಯಾವ ಥರ ಇರಬೇಕು ಅಂತ ಹೇಳೋದನ್ನ ಸ್ಪಷ್ಟವಾಗಿ ಬೈಬಲ್ ತಿಳಿಸ್ತದೆ ಪ್ರಿಯರೇ. ಹಾಗೆ ನಮ್ಮ ಇವತ್ತು ನೋಡಿ, ಸಾಮಾನ್ಯವಾಗಿ ನಮಗೆ ಸ್ವರ್ಗ ಸಿಕ್ಬಿಡ್ತದೆ ಯೇಸು ನಂಬುದು ಅಂತ ಹೇಳೋದನ್ನ ಬಿಟ್ಟು ನಾವು ಸತ್ಯ ಪ್ರಕಾರ ವಾಕ್ಯ ಪ್ರಕಾರ ನಡೆದ್ರೆ, ದೇವರು ಮೆಚ್ಚರಿತ ನಡೆದ್ರೆ ಮಾತ್ರ ನಮಗೆ ಪರಲೋಕ ರಾಜ್ಯ ಸಿಗ್ತದೆ ಅಂತ ಹೇಳೋದನ್ನು ತಿಳಿದುಕೊಂಡು ಸಾಧ್ಯವಾದಷ್ಟು ನೀತಿವಂತರಾಗಿ ಬಾಳೋದು ಉತ್ತಮ. ಇವತ್ತು ಲೋಕದಲ್ಲಿ ನೋಡಿ ಪ್ರಿಯರೇ, ಯಾರಾದರೂ ಸತ್ತೋದಾಗ ಕರೆಂಟ್ ಕಂಬದಲ್ಲಿ, ಬಸ್ ಶೆಲ್ಟರ್ಗಳಲ್ಲಿ ಅಥವಾ ಬ್ಯಾನರೋ ಫೋಟೋಗಳನ್ನು ಅಥವಾ ಫ್ಲೆಕ್ಸ್ಗಳನ್ನು ಹಾಕಿ ಸ್ವರ್ಗಸ್ಥರಾದರು ಅಥವಾ ದೈವಾಧೀನರಾದರು ಅಂತೇಳಿ ಬರೆದಿರ್ತಾರೆ. ನೋಡಿ ಪ್ರಿಯರೇ, ಅವನು ಈ ಲೋಕದಲ್ಲಿದ್ದಾಗ ಕುಡುಕಾಗಿರ್ತಾನೆ, ಮೋಸಗಾರಾಗಿರ್ತಾನೆ, ಅನ್ಯಾಯ ಮಾಡೋನಾಗಿರ್ತಾನೆ, ಅಕ್ರಮ ಮಾಡೋನಾಗಿರ್ತಾನೆ. ಇಂಥವ್ರಿಗೆಲ್ಲ ಸ್ವರ್ಗ ಕೊಟ್ಟರೆ ಸ್ವರ್ಗದ ಸ್ಥಿತಿ ಏನಾಗ್ಬೋದು ನೀವೇ ಯೋಚನೆ ಮಾಡಿ. ಸ್ವರ್ಗ ಕೆಟ್ಟಾಗೋದಿಲ್ವಾ? ಸ್ವರ್ಗ ಪರಿಶುದ್ಧವಾದಂತಹ ಲೋಕ ಪ್ರಿಯರೇ, ಪರಿಶುದ್ಧವಾದಂಥ ಲೋಕ. ಅಂಥ ಲೋಕದಲ್ಲಿ ಈ ಕುಡುಕನಿಗೆ, ವ್ಯಭಿಚಾರ ಮಾಡೋರು, ಮೋಸ ಮಾಡೋರು, ಸತ್ತಿರೋ ಗಳಿಗೆ ಚೆನ್ನಾಗಿದೆ, ಸತ್ತಿರೋದ ಜಾತಕ ಚೆನ್ನಾಗಿದೆ ಅಂತೇಳಿ ಅವನಿಗೆ ಸ್ವರ್ಗ ಸಿಕ್ಬಿಟ್ಟಿದೆ ಅಂತ ಹೇಳ್ತಾರೆ. 100% ಸಿಗೋದಿಲ್ಲ ಪ್ರಿಯರೇ. ಯಾಕೆ ಅಂದರೆ ಅವನು ಮಾಡಿರತಕ್ಕಂಥ ಒಂದು ಪುಣ್ಯ ಫಲಗಳ ಆಧಾರದ ಮೇಲೆ ಸ್ವರ್ಗ ಮತ್ತು ನರಕ ತೀರ್ಮಾನ ಆಗ್ತದೆ. ಆತನು ಮಾಡಿರತಕ್ಕಂಥ ಒಳ್ಳೆಯ ಕ್ರಿಯೆಗಳ ಮೇಲೆ ಸ್ವರ್ಗ ನರಕ ತೀರ್ಮಾನ ಆಗ್ತದೆ. ಆತನು ತನ್ನ ಪಾಪವನ್ನು ಬಿಟ್ಟು ಜೀವಿಸ್ತಾ ಇದ್ದನೋ ಅಥವಾ ಪಾಪದಲ್ಲೇ ಇದ್ಕೊಂಡು ಸತ್ತನೋ, ಪಾಪದಲ್ಲೇ ಇದ್ಕೊಂಡು ಸತ್ತಿದೆ ಆದರೆ ಗ್ಯಾರಂಟಿ ಸ್ವರ್ಗ ಇಲ್ಲ 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 ಪ್ರಿಯರೇ. ಇದು ಎದುರಿಸ್ತಾ ಇಲ್ಲ, ಸತ್ಯವನ್ನು ಎದುರಿಸ್ತಾ ಇದ್ದೀನಿ ಪ್ರಿಯರೇ. ಇವತ್ತು ಗಮನಿಸಿ ಪ್ರಿಯರೇ, ಈ ಲೋಕದಲ್ಲಿ ಸತ್ಯ ಪ್ರಕಾರ ನಡೀಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅವ್ರನ್ನ ನೀತಿವಂತರು ಅಂತ ಹೇಳ್ತಾರೆ. ಆದರೆ ಈ ರೀತಿಯಾಗಿ ನಡೀಲಿಕ್ಕೆ ಪ್ರಯತ್ನ ಪಟ್ಟವರಿಗೆ ತುಂಬ ಹಿಂಸೆಗಳಿದೆ, ತುಂಬ ಕಷ್ಟಗಳಿದೆ. ಜನಗಳು ಅವ್ರನ್ನ ದೂಷಣೆ ಮಾಡ್ತಾರೆ, ಹಿಂಸಿಸ್ತಾರೆ. ಸತ್ಯ ಪ್ರಕಾರ ನಡೆದ್ರೆ ಬಹಳ ಹಿಂಸೆ ಇದೆ ಪ್ರಿಯರೇ. ಅದಕ್ಕೆ ನೀವು ವಾಕ್ಯದಲ್ಲಿ ನೋಡಿ ಬರ್ತಿದೆ, ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು. ನೀನು ನೀತಿವಂತರಾಗಿ ಬದುಕ್ತೀಯಾ, ನಿನಗೆ ನಿನ್ನ ಮನೆಯವರೇ ಆಗೋದಿಲ್ಲ, ನಿನ್ನ ಅಕ್ಕಪಕ್ಕದ ಮನೆಯವರಾಗೋದಿಲ್ಲ, ನಿನ್ನ ಕುಟುಂಬದವರಾಗೋದಿಲ್ಲ, ನಿನ್ನ ಕೆಲಸದ ಜಾಗದವರಾಗೋದಿಲ್ಲ. ನೋಡಿ ಅಷ್ಟರ ಮಟ್ಟಿಗೆ ಹಿಂಸೆ ಇದೆ. ಆದರೆ ಒಂದು ತಿಳ್ಕೊಳ್ಳಿ, ದೇವರು ನಿನ್ನ ಸಂಗಡ ಇದ್ದಾನೆ. ಪರಲೋಕ ರಾಜ್ಯ ನಿನ್ನದೇ ನಿನ್ನದೇ ನಿನ್ನದೇ. ಅದನ್ನು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ನಿತ್ಯ ಹಿಂಸೆಯನ್ನು ತಾಳುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಹಾಗಾದರೆ ಪರಲೋಕದ ದೇವರು ನಿನ್ನ ಕಡೆ ಇದ್ದಾರೆ ಪ್ರಿಯರೇ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಸತ್ಯಕ್ಕೋಸ್ಕರ ಸತ್ತೋದ್ರೂ ಪರವಾಗಿಲ್ಲ,
ನಾವು ಸತ್ಯ ಪ್ರಕಾರನ ಜೀವಿಸಲು ಪ್ರಯತ್ನ ಪಡೋಣ. ಜನಗಳ ಮುಂದೆ ಬೂಟಾಟಿಕೆಯ ಒಂದು ಪ್ರಾರ್ಥನೆ ಬೇಡ, ಬೂಟಾಟಿಕೆಯ ಜೀವಿತ ಬೇಡ ಪ್ರಿಯರೇ. ಲೋಕದಲ್ಲೇ ಒಂದು ಗಾದೆ ಇದೆ ಪ್ರಿಯರೇ, ಸತ್ಯ ಹೇಳಿದವನು ಸತ್ತು ಹೋದ, ಸುಳ್ಳು ಹೇಳಿದವನು ಸುಖದಲ್ಲಿ ಇದ್ದ ಅಂಥೇಳಿ. ಇವತ್ತು ಸುಳ್ಳು ಹೇಳಿದವರು ಸುಖದಲ್ಲಿ ಇರೋದು, ಅನ್ಯಾಯ ಮಾಡಿದವರೇ ಸುಖದಲ್ಲಿದ್ದಾರೆ. ಆದರೆ ಸತ್ಯ ಹೇಳಿದವ್ರು ಕಷ್ಟಪಡ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ನಾವು ಯುಗ ಯುಗಾಂತರಕ್ಕೂ ಸುಖ ಪಡೋರಾಗಿರ್ತೀವಿ, ಆದರೆ ಅವರು ಈ ಲೋಕದಲ್ಲಿ ಮಾತ್ರ ಸುಖ ಪಡೋರಾಗಿರ್ತಾರೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಇವತ್ತು ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕೋರಿಗೆ ಬೆಲೆನೇ ಇಲ್ಲ. ಅವರು ಅಭಿವೃದ್ಧಿ ಆಗಲಿ ಸಾಧ್ಯವೂ ಇಲ್ಲ, ಅಭಿವೃದ್ಧಿ ಆಗಲಿ ಬಿಡೋದಿಲ್ಲ. ಗಮನಿಸಿ ಪ್ರಿಯರೇ, ಈ ಲೋಕದಲ್ಲಿ ಎರಡು ರೀತಿಯಾದಂತಹ ಒಂದು ನೀತಿವಂತರಿದ್ದಾರೆ. ಒಂದನೇದಾಗಿ ಕಪಟತನದಿಂದ ನೀತಿವಂತರು ಅನಿಸಿಕೊಂಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಇವರು ಒಂದನೇ ವರ್ಗಕ್ಕೆ ಸೇರ್ತಾರೆ. ಎರಡನೇ ವರ್ಗಕ್ಕೆ ತನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನನ್ನ ಪಾಪಕ್ಕೋಸ್ಕರ ಸತ್ತು ಮೂರನೇ ದಿವಸ ಎದ್ದು ಬಂದು ನನಗೆ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಮೂಲಕ ಪರಲೋಕದ ದೇವರನ್ನು ಯಾರು ನಂಬ್ತಾರೋ ಅವರಿಗೆ ನೀತಿವಂತ ಪಟ್ಟವನ್ನು ಕೊಟ್ಟು ಸತ್ಯದ ರೀತಿಯಲ್ಲಿ ನಡೆದದಕ್ಕೋಸ್ಕರ ಅವರಿಗೆ ನೀತಿವಂತಿಕೆಯನ್ನು ಪಟ್ಟ ಕೊಟ್ಟು ಸತ್ಯದ ನೀತಿವಂತ ಅಂತ ಕರೀತಾರೆ. ಒಂದು ಕಪಟತನದ ನೀತಿವಂತ, ಎರಡನೇದು ಸತ್ಯದ ನೀತಿವಂತ. ಸತ್ಯದ ನೀತಿ ಅಂದರೆ ನನ್ನ ಪಾಪಕ್ಕೋಸ್ಕರ ಯಾರು ಸತ್ತರು, ಯಾರು ನನ್ನ ಪಾಪ ಹೊತ್ಕೊಂಡ್ರು, ಪಾಪ ಇಟ್ಟುಕೊಂಡು ಸ್ವರ್ಗ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನ ನಾವು ಎಷ್ಟೋ ಸಂಚಿಕೆಗಳಲ್ಲಿ ತಿಳಿಸಿದ್ದೀನಿ ಪ್ರಿಯರೇ. ಇರಲಿ, ಇವತ್ತು ಕಪಟತನದ ನೀತಿವಂತರ ಬಗ್ಗೆ ನಾವು ತಿಳಿದುಕೊಳ್ಳುವ. ಬೇಕಾದಷ್ಟು ಜನಗಳ ಹಣವನ್ನು ಕೊಳ್ಳೆ ಹೊಡೆದು ಮೋಸದ ವ್ಯಾಪಾರ, ಮೋಸದ ವ್ಯವಹಾರ, ಮೋಸದಲ್ಲಿ ಹಣ ಸಂಪಾದನೆ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ಆದಾಯದ ಸ್ವಲ್ಪ ಭಾಗವನ್ನು ಜನಗಳಿಗೆ ಅನ್ನದಾನ ಮಾಡಿ, ವಿದ್ಯಾದಾನ ಮಾಡಿ, ಸಾಮೂಹಿಕ ಮದುವೆ ಮಾಡಿಸಿ ಲೋಕದ ದೃಷ್ಟಿಯಲ್ಲಿ ಇವನು ಒಳ್ಳೆಯವನು, ಪಾಪ, ನೀತಿವಂತ ಅಂತ ಹೇಳೋದು ಹೆಸರನ್ನ ನಾವು ತಗೊಳ್ಳುವಂಥ ವ್ಯಕ್ತಿಗಳಿಗೆ ಈ ಸ್ವಾಮಿ ಹೇಳ್ತಾರೆ, ನೀನು ಜನಗಳ ಮುಂದೆ ನೀತಿವಂತ ಅಂತ ಅನಿಸ್ಕೊಂಡಿರ್ಬೋದು, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಅನೀತಿವಂತ, ನೀನು ಕಪಟ ನೀತಿವಂತ ಅಂತ ಸ್ವಾಮಿ ಇವತ್ತು ಹೇಳ್ತಾ ಇದ್ದಾರೆ ಪ್ರಿಯರೇ. ಉದಾಹರಣೆ ತೆಗೆದುಕೊಂಡ್ರೆ, ಇವತ್ತು ರಾಜಕೀಯದಲ್ಲಿ ನೋಡಿ, ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಂದ ಹಿಡಿದು ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳ ಸ್ಥಾನ ಅಥವಾ ಸಚಿವ ಸಂಪುಟಗಳಲ್ಲಿ ರಾಜಕೀಯವಾಗಿ ನಿಂತವರು ಎಲ್ಲರೂ ಕೂಡ ಗಮನಿಸಿ ಪ್ರಿಯರೇ, ಜನರ ಹಣವನ್ನೇ ಸುಲಿಗೆ ಮಾಡಿ ಶ್ರೀಮಂತರು ಅನಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಒಳ್ಳೆಯ ವ್ಯಕ್ತಿಯಿಂದ ಅನಿಸ್ಕೊಬಿಡ್ತಾರೆ. ಆದರೆ ಋಣ ಯಾರ್ದು ತಿಂದಿರೋದು ಅಂತ ಹೇಳೋದನ್ನ ನೋಡ್ಕೋಬೇಕು. ಇಲ್ಲಿ ಜನಗಳ ಕಣ್ಣಿಗೆ ಮಣ್ಣೆರಚಬಹುದು, ಆದರೆ ದೇವರ ಕಣ್ಣಿಗೆ ಮಣ್ಣೆರಚಲಿಕ್ಕಾಗೋದಿಲ್ಲ. ನೀನು ನೀತಿವಂತ, ನಿಜವಾದ ನೀತಿವಂತ ಅನ್ನೋದು ಸ್ವಾಮಿ ನೋಡ್ತಾ ಇದ್ದಾರೆ. ಒಂದನೇದಾಗಿ ರಾಜಕೀಯವಾಗಿ ನಿಂತುಕೊಂಡು ಜನರ ಹಣವನ್ನು ಸುಲಿಗೆ ಮಾಡಿ ಜನಗಳಿಗೆ ಒಳ್ಳೆಯದು ಮಾಡೋ ರೀತಿಯಲ್ಲಿ ನಾಟಕವಾಡಿ ನೀತಿವಂತರು ಅನಿಸ್ಕೊಳ್ಳೋರಿದ್ದಾರೆ. ಎರಡನೇದಾಗಿ ಗುರುಗಳು, ಜಗದ್ಗುರುಗಳು ಅಂತೇಳಿ ಹೆಸರು ಪಡ್ಕೊಂಡು ಒಳಗಡೆ ಬೇಡದಿರತಕ್ಕಂಥ ಕಾರ್ಯಗಳನ್ನ ಮಾಡಿ ವಿವರಿಸೋದು ಬೇಕಾಗಿಲ್ಲ. ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿ ವಿಗಳಲ್ಲಿ ಎಲ್ಲ ಪೇಪರ್ಗಳಲ್ಲೆಲ್ಲ ಬರ್ತಾ ಇದೆ. ಹೆಸರು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವ ಥರದಲ್ಲಿ ವೈಭಿಚಾರದಲ್ಲಿ ಇದ್ದಾರೆ, ಯಾವ ಥರದಲ್ಲಿ ಅನ್ಯಾಯ ಮಾಡ್ತಾರೆ, ಯಾವ ಥರ ಮೋಸ ಮಾಡ್ತಾರೆ, ನಾವು ದಿನನಿತ್ಯವೂ ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಈ ಧರ್ಮದ ಹೆಸರಿನಲ್ಲಿ ಧರ್ಮಗಳ ಮಧ್ಯೆಯಲ್ಲಿ ಕಚ್ಚಾಟ ತಂದುಬಿಟ್ಟು ನಾನು ಮಾತ್ರ ಒಳ್ಳೆಯವನು ಅಂತ ತೋರಿಸಿಕೊಂಡು ಒಳ್ಳೆಯ ತನ್ನ ಸೋಗು ಹಾಕ್ಕೊಂಡು ಜನರ ದೃಷ್ಟಿಯಲ್ಲಿ ನೀತಿವಂತರು ಅನಿಸ್ಕೊಂಡು ಧರ್ಮದ ಹೆಸರಿನಲ್ಲಿ ದುಡ್ಡು ಮಾಡೋದ್ರ ಎಷ್ಟು ಜನ ಇದ್ದಾರೆ, ಮೋಸ ಮಾಡೋದ್ರ ಎಷ್ಟು ಜನ ಇದ್ದಾರೆ. ದೇವರ ಹೆಸರಿನಲ್ಲಿ ಯಾರು ದುಡ್ಡು ಮಾಡಲಿಕ್ಕೆ ಟ್ರೈ ಮಾಡ್ತಾನೋ ಅವನು ನಿಜವಾಗಿ ನೀತಿವಂತನಲ್ಲ, ಅವನು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಇವತ್ತು ದೇವರ ಹೆಸರಿನಲ್ಲಿ ಕ್ರೈಸ್ತರೇ ಆಗಿರಲಿ ಅಥವಾ ಬೇರೆ ಧರ್ಮದವರೇ ಆಗಿರಲಿ, ದೇವರ ಹೆಸರಿನಲ್ಲಿ ದುಡ್ಡು ಮಾಡಿ ಜೀವಿಸೋದೇ ಆದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸಲೇಬೇಕು. ಹೌದು, ದೇವರ ಕಾಣಿಕೆಗಳು ಬೇಕು. ಎಲ್ಲ ಧರ್ಮಗಳಲ್ಲೂ ಕೂಡ ಕಾಣಿಕೆಗಳಿದೆ. ಆ ಒಂದು ಪೂಜೆ ಮಾಡ್ತಕ್ಕಂಥ ವ್ಯಕ್ತಿಗೆ ಅಥವಾ ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಬೇಕು ಅವನ ಜೀವಮಾನ ಸಾಧಿಸಲಿಕ್ಕೆ. ಆದರೆ ಅದನ್ನೇ ಬಂಡವಾಳಾಗಿ ಇಟ್ಕೊಂಡು ಮನೆ ಮೇಲೆ ಮನೆ, ಬಂಗ್ಲೆ ಮೇಲೆ ಬಂಗ್ಲೆ, ಕಾರ್ ಮೇಲೆ ಕಾರ್ ಇಟ್ಕೊಂಡು ಬರತಕ್ಕಂತಹ ವಿಶ್ವಾಸಿಗಳು ಇನ್ನೂ ಬಡತನದಲ್ಲಿದ್ದು ತಾನು ಮಾತ್ರ ಶ್ರೀಮಂತ ಆಗ್ತಾ ಹೋದರೂ ಕೂಡ ಅದು ದೇವರ ಹೆಸರಿನಲ್ಲಿ ಮಾಡುವಂತಹ ಒಂದು ಮೋಸವಾಗಿದೆ. ಇದು ಎಲ್ಲ ಧರ್ಮಗಳಲ್ಲೂ ಕೂಡ ಇದೆ ಪ್ರಿಯರೇ. ಇದು ಎಲ್ಲ ಧರ್ಮಗಳಿಗೂ ಕೂಡ ಅನ್ವಯಿಸ್ತದೆ. ಧರ್ಮದ ಹೆಸರಿನಲ್ಲಿ ಇವತ್ತು ಹಣ ಮಾಡಿ ಶ್ರೀಮಂತರಾಗಿರುವಂಥ ಎಷ್ಟೋ ಜನ ಇದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗೆಯೇ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಮಾಜ ಸೇವಕದ ಹೆಸರಿನ ಮೂಲಕ ಎಷ್ಟೋ ಜನಗಳು ದುಡ್ಡು ಸಂಪಾದನೆ ಮಾಡ್ತಾರೆ ಗೊತ್ತಾ. ನಾನೊಬ್ಬ ಸೋಷಿಯಲ್ ವರ್ಕರ್, ನಾನು ಈ ಥರ, ನಾನು ಆ ಥರ ಅಂತೇಳಿ ಬೆದರಿಸಿ ಇವತ್ತು ಹಣ ಸಂಪಾದನೆ ಮಾಡಿದ್ದಾರೆ. ಬಿ ಕೇರ್ಫುಲ್. ಸಮಾಜ ಸೇವೆ ಹೆಸರಿನಲ್ಲೂ ಕೂಡ ನೀನು ಆ ನೀತಿವಂತದ ಜನಗಳ ಮುಂದೆ ಅನಿಸಿಕೊಂಡಿದ್ರು ಕೂಡ ನಿನ್ನ ಒಳಗುಟ್ಟು ದೇವರಿಗೆ ಗೊತ್ತಾಗ್ತದೆ. ನಿನ್ನ ಅಂತರೇಂದ್ರಿಯಗಳಲ್ಲಿ ಆಗತಕ್ಕಂಥ ಕಾರ್ಯಗಳನ್ನು ನನ್ನ ಸ್ವಾಮಿ ನೋಡ್ತಾ ಇದ್ದಾರೆ. ಕೇರ್ಫುಲ್ ಆಗಿರಬೇಕು ಪ್ರಿಯರೇ.
ಹಾಗಾದರೆ ಪ್ರಿಯರೇ, ನಾವು ಜನಗಳ ಕೈಯಿಂದ ನೀತಿವಂತರು ಅನಿಸ್ಕೊಳ್ಳೋಣ, ಬೇಡ ಅಂತ ಹೇಳೋದಿಲ್ಲ. ಆದರೆ ಸತ್ಯ ಪ್ರಕಾರ ನಡೆದು, ವಾಕ್ಯ ಪ್ರಕಾರ ನಡೆದು ಇರುವಲ್ಲಿವರೆಗೂ ಕೂಡ ನಾವು ಕ್ರಿಸ್ತನ ಒಂದು ವಾಕ್ಯದ ಪ್ರಕಾರ ನಡೆದು ನಾವು ನೀತಿವಂತರಾಗೋದಾದರೆ ಓಕೆ. ಒಂದು ಕಡೆ ದೇವರು ಮೆಚ್ಕೋಬೇಕು, ಮನಸ್ಸನ್ನು ಮೆಚ್ಚಿಕೊಂಡಿದ್ದನ್ನು ದೇವರು ಮೆಚ್ಕೋಬೇಕು. ಇವತ್ತು ಮನಸ್ಸನ್ನು ಮೆಚ್ಚಿಕೊಂಡಿರ್ತಕ್ಕಂಥ ದೇವರು ಮೆಚ್ಚಲಿಲ್ಲ ಅಂದರೆ ನಾವು ಈ ಲೋಕದಲ್ಲಿ ಬರೀ ಕೇವಲ ಪ್ರವಾಸಿಗಳು ಪ್ರಿಯರೇ. 70, 80, 100 ವರ್ಷ ಬದುಕ್ಬೋದಷ್ಟೇ. ಅಲ್ಲಿಂದ ಸತ್ತೇ ಸಾಯ್ತೀವಿ. ಸತ್ತ ಮೇಲೆ ನಮ್ಮ ನೀತಿವಂತಿಕೆ ಆಧಾರ ಮೇಲೆ ಪರಲೋಕ ರಾಜ್ಯ ಅಥವಾ ನರಕ ಎರಡನ್ನು ದೇವರು ಸ್ಯಾಂಕ್ಷನ್ ಮಾಡ್ತಾರೆ. ಆದರೆ ತಪ್ಪಾಗಿ ನಡೆದು ಕಪಟತನದ ನೀತಿವಂತರಾಗೋದಾದರೆ ಗ್ಯಾರಂಟಿ ನರಕ. ಅದೇ ನಾವು ಉತ್ತಮರಾಗಿ ನಡೆದಾದರೆ ಗ್ಯಾರಂಟಿ ಪರಲೋಕ ರಾಜ್ಯ ಇದೆ ಅಂತ ಹೇಳೋದನ್ನು ತಿಳಿಬೋದು. ಹಾಗಾದರೆ ನೀತಿವಂತರಾಗಿ ಬಾಳ್ಬೇಕಾದ್ರೆ ಇನ್ನೊಂದು ವಚನವನ್ನು ಕೊಟ್ಬಿಡ್ತೀನಿ ಪ್ರಿಯರೇ. 2 ತಿಮೋತಿ 3:12 ನಾವು ತೆಗೆದುಕೊಳ್ಳೋದೆ ಆದರೆ ಪ್ರಿಯರೇ, ಈ ವಚನದ ಆಧಾರ ಪ್ರಕಾರ ತೆಗಿಲಿಕ್ಕೋದ್ರೆ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡೋರು ಎಲ್ಲರೂ ಹಿಂಸೆಗೊಳಗಾಗುವರು ಅಂತೇಳಿ. ಹಾಗಾದರೆ ಕ್ರಿಸ್ತನ ಹತ್ರ ಬಂದೇನು ಪ್ರಯೋಜನ? ಇದು ಸುಮಾರು ಜನಕ್ಕೆ ಡೌಟ್ ಇದೆ. ಇದೊಂದು ವಾಕ್ಯ ತಗೊಳ್ತಾರೆ, ಕ್ರಿಸ್ತ ಯೇಸುವಿನ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡೋರೆಲ್ಲರೂ ಹಿಂಸೆಗೊಳಗಾಗ್ತಾರೆ. ಓಕೆ, ಹಾಗಾದರೆ ಕ್ರಿಸ್ತನ ಹತ್ರ ಬಂದು ಏನು ಪ್ರಯೋಜನ? ಹೌದು, ಇದರ ಗೂಢಾರ್ಥ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಕ್ರಿಸ್ತ ಯೇಸುವಿನ ಹತ್ರ ಬಂದಾಗ ಹಿಂಸೆಗಳು ಇದೆ. ಸದ್ಭಕ್ತರಾಗಿ ಜೀವಿಸೋದಕ್ಕೆ ಭಕ್ತರಾಗಿ ಇರೋರಿಗೆ ಹಿಂಸೆಗಳಿಲ್ಲ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ, ಕ್ರಿಸ್ತ ಯೇಸುವಿನಲ್ಲಿ ಭಕ್ತರಾಗಿ ಜೀವಿಸೋರಿಗೆ ಹಿಂಸೆ ಇಲ್ಲ, ಸದ್ಭಕ್ತರಾಗಿ ಜೀವಿಸೋರಿಗೆ ಮಾತ್ರ ಹಿಂಸೆ ಪ್ರಿಯರೇ. ಹಾಗಾದರೆ ಆ ಹಿಂಸೆಗಳು ಏನು ಅಂತ ನೋಡೋದಾದರೆ ಪ್ರಿಯರೇ, 2 ರೀತಿಯಾಗಿ ಮಾಡೋಣ. ಒಂದು, ನನ್ನನ್ನು ನಾನು ಗೆಲ್ಲೋದೇ ಒಂದು ದೊಡ್ಡ ಹಿಂಸೆ ಆಗಿದೆ ಪ್ರಿಯರೇ. 2ನೇದು, ಈ ಲೋಕದ ಜನಗಳನ್ನು ಗೆಲ್ಲೋದು 2ನೇ ಹಿಂಸೆ ಆಗಿದೆ ಪ್ರಿಯರೇ. ಈ ಒಂದು ವಚನದ ಆಧಾರ ಪ್ರಕಾರ ತೆಗಿಲಿಕ್ಕೆ ಹೋದರೆ ಪ್ರಿಯರೇ, ಇಲ್ಲಿ ಏನು ಬರ್ತದಂದರೆ, 1ನೇದಾಗಿ ನಾವು ತೆಗಿಲಿಕ್ಕೆ ಹೋದರೆ ನನ್ನನ್ನು ನಾನು ಗೆಲ್ಲುವುದು ಹೇಗಾದರೆ, ಕ್ರಿಸ್ತನಲ್ಲಿ ಬರಬೇಕಾದ್ರೆ ನೀನು ಲೋಕದಲ್ಲಿ ನಿನಗೆ ಸಿಕ್ಕಿರುವಂಥ ಪದವಿ ಅಂತಸ್ತುಗಳನ್ನೆಲ್ಲ ನೀನು ಮರೆತು ನಿನ್ನನ್ನು ನೀನು ತಗ್ಗಿಸ್ಕೋಬೇಕು. ನೀನು ಎಷ್ಟೇ ದೊಡ್ಡ ಶ್ರೀಮಂತ ಆಗಿರು, ನೀನು ತಗ್ಗಿಸ್ಕೊಳ್ಳೇಬೇಕು. ಎಷ್ಟೇ ದೊಡ್ಡ ಪದವಿಲಿರು, ಒಬ್ಬ ಬಡ ವಿಶ್ವಾಸಿ ಪಕ್ಕದಲ್ಲಿ ನೀನು ಕೂತ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಅಲ್ಲಿ ಸಮಾನತೆ ಇರಬೇಕು. ಇವತ್ತು ಯೇಸು ಸ್ವಾಮಿನೂ ಕೂಡ ತನ್ನ ಪದವಿಯನ್ನು ಬಿಟ್ಟು ದಾಸನ ರೂಪವನ್ನು ಧರಿಸ್ಬಿಟ್ಟು ಇಲ್ಲಿಗೆ ಬಂದರು. ಇವತ್ತು ಶ್ರೀಮಂತ ವ್ಯಕ್ತಿಗಳೇ, ನೀವು ದಾಸನ ರೂಪ ಧರಿಸಲಿಕ್ಕೆ ಸಿದ್ಧರಿದ್ದೀರೋ? ಇದನ್ನು ಸ್ವಾಮಿ ಇವತ್ತು ಕೇಳ್ತಾ ಇದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಇದನ್ನೆಲ್ಲ ಮರೆತುಬಿಡೋದು, ತಗ್ಗಿಸಿಕೊಂಡು ಜೀವಮಾನ ಮಾಡಬೇಕು. ನನ್ನಲ್ಲಿ ಇರುವಂಥದ್ದೆಲ್ಲ ದೇವರು ಕೊಟ್ಟದ್ದು ತಿಳ್ಕೊಳ್ಳಿ. ಹಾಲೆಲೂಯಾ. 2ನೇದಾಗಿ, ನಮ್ಮೊಳಗಡೆ ಇರುವಂಥ ಕೋಪ, ಜಗಳ, ಹೊಟ್ಟೆಕಿಚ್ಚು, ಅನ್ಯಾಯ, ಇನ್ನೊಬ್ಬರನ್ನ ಕ್ಷಮಿಸದೇ ಇರತಕ್ಕಂಥ ತಪ್ಪಾದ ಕ್ರಿಯೆಗಳನ್ನು ನಾವು ಬಿಡಲೇಬೇಕು ಪ್ರಿಯರೇ. ದೇವ್ರ ವಾಕ್ಯ ಪ್ರಕಾರ ಇನ್ನೊಬ್ಬರನ್ನ ಕ್ಷಮಿಸಬೇಕು ಅಂದರೆ ನಮಗೆ ಕ್ಷಮಿಸೋದು ಭಾಳ ಕಷ್ಟ. ಯಾಕೆ? ಅವರ ಮೇಲೆ ಇನ್ನೂ ಕೋಪ ಬಿಟ್ಟೋಗಿರೋದಿಲ್ಲ. ಕ್ಷಮಿಸಲಿಲ್ಲ ಅಂದರೆ ಪರಲೋಕ ರಾಜ್ಯ ಇಲ್ಲ. ಇದು ನೀತಿವಂತಿಕೆ ಪಟ್ಟಿಯಲ್ಲಿ ಸೇರ್ತದೆ. ಇನ್ನೊಬ್ಬರ ಪ್ರೀತಿಸಿದ್ರೆ ಬೆಳ್ಳಿಗಿರೋದೇ ಒಂದು ಟೀಮು, ಕರ್ರಗಿರೋದೇ ಒಂದು ಟೀಮು, ಶ್ರೀಮಂತರದೇ ಒಂದು ಟೀಮು, ಎಜುಕೇಷನ್ ಇರೋದೇ ಒಂದು ಟೀಮ್ ಮಾಡ್ಕೊಂಡು ಇವತ್ತು ಸಭೆ ಒಳಗಡೆನೂ ಕೂಡ ಆಟ ಆಡ್ತಿದ್ದಾರೆ. ಇಲ್ಲ ಪ್ರಿಯರೇ, ಪ್ರತಿಯೊಬ್ಬರನ್ನ ಸಮಾನತೆಯಲ್ಲೇ ಕಾಣಬೇಕು, ಪ್ರೀತಿಸಬೇಕು, ಕ್ಷಮಿಸಬೇಕು, ಜಗಳ ಬಿಡಬೇಕು. ಇದೆಲ್ಲ ಬಿಡ್ಲಿಕ್ಕೆ ಭಾಳ ಕಷ್ಟ ಇದೆ. ಕೋಪ ಬಿಡ್ತೀವಿ ತಗೊಂಡು ಸಡನ್ನಾಗಿ ಕೋಪ ಬಂದುಬಿಡ್ತೀವಿ. ಆದರೆ ಅದನ್ನು ಕಂಟ್ರೋಲ್ ಮಾಡ್ತಾ ಬರ್ಬೇಕು. ಯಾಕಂತ ನೀತಿವಂತಿಕೆ ಜೀವಿತಕ್ಕೆ ಕೋಪ ಭಾಳ ತಡೆ, ನಾಲಿಗೆ ಮಾತುಗಳು ಭಾಳ ತಡೆ ಪ್ರಿಯರೇ. ಇದನ್ನು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಹಾಗಾದರೆ ನನ್ನನ್ನು ನಾನು ಗೆಲ್ಲಬೇಕಾದ್ರೆ ದೇವರಿಗೆ ವಿರೋಧವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ನಾನು ಬಿಡಲಿಕ್ಕೆ ಪ್ರಯತ್ನ ಪಡಬೇಕು. ಇದು ಮೊದಲನೇ ಹಿಂಸೆ. ಕ್ರಿಸ್ತ ಯೇಸುವಿನ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡೋರಿಗೆ ಎಲ್ಲರಿಗೂ ಹಿಂಸೆಗೊಳಗಾಗಿರೋದ್ರಲ್ಲ, ಇದು ಮೊದಲನೇ ಹಿಂಸೆ. ನನ್ನನ್ನು ನಾನು ಗೆದ್ದು ಪರಿಶುದ್ಧನಾಗಿ ಜೀವಿಸೋದೇ ಮೊದಲನೇ ಹಿಂಸೆ. ಪರಿಶುದ್ಧರಾಗಬೇಕಾದ್ರೆ ಬಹಳ ಕಷ್ಟ ಇದೆ. 2ನೇದಾಗಿ, ಲೋಕವನ್ನು ಗೆಲ್ಲೋದು. ಈ ಲೋಕವನ್ನು ಗೆಲ್ಲೋದು ಇಲ್ಲಿ ನೋಡಿ, ವಾಕ್ಯದಲ್ಲಿ ಎಷ್ಟು ಜನ ಬರೆದಿದ್ದಾರೆ. ಮತ್ತಾಯ 5ನೇ ಅಧ್ಯಾಯ ಅದೇ 10ನೇ ವಾಕ್ಯನ ಓದಲ್ಲ ಪ್ರಿಯರೇ. ಈಗ 11-12 ಓದೋಣ. 10ನೇ ವಾಕ್ಯನ ಇನ್ನೊಂದು ಸಲ ಓದ್ತೀನಿ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳೋರು ಧನ್ಯರು, ಪರಲೋಕ ರಾಜ್ಯ ಅವರದೊಂದು ಓದೋಲ್ಲ. ಈಗ ನೋಡಿ 11ನೇ ವಾಕ್ಯದಲ್ಲಿ, ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓದಿಸಿದರೆ ನೀವು ಧನ್ಯರು. ಇವತ್ತು ಏನಾಗ್ತದೆ ಅಂದರೆ, ಜನಗಳು ಪ್ರಿಯರೇ ಲೋಕದಲ್ಲಿ ಇದ್ದಾಗ ಹೆಂಡ ಕುಡ್ಕೊಂಡು, ವೈಭಿಚಾರ ಮಾಡಿಕೊಂಡು, ಮೋಸ ಮಾಡಿಕೊಂಡು, ಮನೆ ಕರೆಕ್ಟಾಗಿ ಸೇರಿದ್ರೆ ಮೂರಿಲಿ ಮಲ್ಕೊಂಡು, ಅಲ್ಲಿ ಇಲ್ಲಿ ಬೀದಿಗಳಲ್ಲಿ ಮಾಡ್ಕೊಂಡು ತಪ್ಪಾದ ರೀತಿಯಲ್ಲಿ ನಡೆದುಕೊಂಡು ಮನೆಯನ್ನು ಬಡತನದ ಬೇಗೆಯಲ್ಲಿ ಬೇಯಿಸ್ತಾ ಇದ್ದಾಗ ಯಾವ ಜನಗಳು ಉಪಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ₹1 ಉಪಕಾರ ಮಾಡೋಕ್ಕೆ ಬರೋದಿಲ್ಲ ಕಷ್ಟದಲ್ಲಿದ್ದಾಗ. ಆದರೆ ಆ ಕಷ್ಟ ಏನಾದರೂ ಚರ್ಚಿಗೆ ಬಂದು ಯೇಸು ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಪರಿಹಾರ ಆಗಿಬಿಟ್ಟಿದ್ದು ಅವ್ರು ಕಣ್ಣಾರೆ ಕಂಡರೂ ಕೂಡ, ನೀನು ಯಾಕೆ ಚರ್ಚಿಗೆ ಹೋದೆ, ಬಹಿಷ್ಕಾರ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀನು ಯಾಕೆ ಚರ್ಚಿಗೆ ಹೋಗ್ತಾ ಇದೆಯಾ, ನೀನು ನಮ್ಮ ಜಾತಿ ಬಿಟ್ಬಿಟ್ಟಿದ್ಯಾ. ಇವತ್ತು ಜಾತಿನ ಚೇಂಜ್ ಮಾಡ್ತಾ ಇಲ್ಲ ಪ್ರಿಯರೇ, ಬರೀ ಮನಸ್ಸನ್ನು ಚೇಂಜ್ ಮಾಡ್ತಾ ಇದೆಯೋ ಅಷ್ಟೇ. ಸತ್ಯ ಪ್ರಕಾರ ಅವರಿಗೆ ದೇವರಿಂದ ಉಪಕಾರ ಪಡೆದಿದ್ರೆ ಮಾತ್ರ ಅವರು ಆರಾಧನೆ ಮಾಡ್ತಾರೆ. ಸುಮ್ಮನಾದರೂ ಯಾರು ಬಂದ್ಬಿಟ್ಟು ಯೇಸು ಸ್ವಾಮಿನ ಆರಾಧನೆ ಮಾಡೋದಿಲ್ಲ. ಅವರಿಗೆ ಉಪಕಾರ ಸಿಕ್ಕಿದ್ರೆ ಮಾತ್ರ ಅವರು ಆರಾಧನೆ ಮಾಡ್ತಾರೆ ಹೊರತು
ಉಪಕಾರ ಸಿಗದೇ ಇದ್ದರೆ ಯಾರು ಕೂಡ ದಡ್ಡರಲ್ಲ ಪ್ರಿಯರೇ. ಸುಮ್ಮನೆ ಬಂದು ಆಲಯದಲ್ಲಿ ಬಂದು ಯಾವುದೇ ಜಾತಿ ಜನಾಂಗದಿಂದ ಬಂದು ಇಲ್ಲಿ ಕ್ರಿಸ್ತನನ್ನು ಆರಾಧನೆ ಮಾಡೋದಿಲ್ಲ. ಇಲ್ಲಿ ಜಾತಿ ಅಂತ ಹೇಳೋದೇ ಇಲ್ಲ ಪ್ರಿಯರೇ, ಎಲ್ಲ ಜಾತಿ ಒಂದೇನೇ ಪ್ರಿಯರೇ. ಅಲ್ಲಿ ನಮ್ಮಲ್ಲಿ ನಾನು ಆಗಲೇ ಹೇಳಿದಾಗ ಸಮಾನತೆ ಇರಲೇಬೇಕು. ಚರ್ಚ್ ಒಳಗಡೆ ಎಲ್ಲ ಜಾತಿ ಜನಾಂಗದವರು ಒಂದೇ ಅಂತ ನಾವು ತೀರ್ಮಾನ ಮಾಡ್ತೀವಿ ಪ್ರಿಯರೇ. ಅದಕ್ಕೆ ದೇವರ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಅವ್ರನ್ನೆಲ್ಲ. ಇರಲಿ ಪ್ರಿಯರೇ. ಹಾಗಾದರೆ ಇಲ್ಲಿ ನನ್ನ ಹೆಸರಿನ ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓರಿಸಿದರೆ ನೀವು ಧನ್ಯರು. ನೀವು ಸತ್ಯಕ್ಕೋಸ್ಕರ ನಿಂತಿದ್ದಾಗ ಪ್ರಿಯರೇ ನಿಮಗೆ ಕೆಟ್ಟ ಹೆಸರು ಬರ್ತದೆ. ನೀನು ಅಂಥವನು, ನೀನು ಇಂಥವನು, ನೀನು ಜಾತಿ ಬಿಟ್ಟವನು, ನೀನು ಆ ಥರ ಮಾಡಿದವನು, ಈ ಥರ ಮಾಡೋನು, ಏನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಸತ್ಯ ಹೇಳೋದು ನಮಗೆ ಗೊತ್ತಾದರೆ ಮಾತ್ರ ನಾವು ಅಲ್ಲಿ ದೃಢವಾಗಿ ನಿಲ್ಲಬೇಕು. ಸತ್ಯ ಅಂತ ಗೊತ್ತಾಗಲಿಲ್ಲ ರಿಟರ್ನ್ ಹೋಗ್ಬೋದು, ತೊಂದರೆ ಏನಿಲ್ಲ. ಆದರೆ ಸತ್ಯ ಅಂತ ಗೊತ್ತಾದಾಗ ನಾವು ಕರ್ತನನ್ನು ಹಿಡಿಯೋದ್ರಲ್ಲಿ ತುಂಬ ಹಿಂಸೆ ಇದೆ. ಇವತ್ತು ಮೋರಿಲಿ ಬಿದ್ದು ಒದ್ದಾಡ್ತಿದ್ರೆ ಯಾರು ಕೇಳೋದಿಲ್ಲ, ಹಾಸ್ಪಿಟ್ಲಲ್ಲಿ ಕೊಳಿತಾ ಇದ್ರು ಯಾರು ಸಹಾಯ ಮಾಡೋದಿಲ್ಲ. ಆದರೆ ಚರ್ಚಿಗೆ ಬಂದುಬಿಟ್ಟು ಏನಾದರೂ ಒಳ್ಳೇದಾಗ್ಬಿಟ್ರೆ ಅವನು ಯಾಕೆ ನೀವು ಓದೆ ಅಂತ ಕೇಳ್ತಾರೆ. ಸತ್ಯ ಕಣ್ಣಾರೆ ಕಂಡಿರ್ತದೆ, ಅಲ್ಲಿಗೆ ಹೋದ್ಮೇಲೆ ಅವನು ಅಭಿವೃದ್ಧಿ ಆದ ಅಂತೇಳಿ. ಇದೇ ಹಿಂಸೆ ಪ್ರಿಯರೇ. ಆದರೆ ಕೆಳಗಡೆ 12ನೇ ವಾಕ್ಯದಲ್ಲಿ ಬರೆದಿದೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕ ರಾಜ್ಯದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೇ ಹಿಂಸೆ ಪಡಿಸಿದರಲ್ಲ. ಹಾಗಾಗಿ ಇದು ನಿನ್ನೆ ಮೊನ್ನೆಯಿಂದ ಆಗಿರ್ತಕ್ಕಂಥ ಅಲ್ಲ ಪ್ರಿಯರೇ. ಕ್ರಿಸ್ತ ಯೇಸುವಿನಲ್ಲಿ ಬರೋರಿಗೆ ಲೋಕದ ಜನಗಳಿಂದ ಹಿಂಸೆ ಇದ್ದೇ ಇದೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದು ಬೇಡ. ಸತ್ಯವನ್ನು ನಾವು ತಿಳಿದಿದ್ದೀವಿ, ಆ ಸತ್ಯದಿಂದ ನಾವು ಬಿಡುಗಡೆ ಹೊಂದಿದ್ದೀವಿ. ಸತ್ಯ ಪ್ರಕಾರ ನಮಗೆ ಪರಲೋಕ ರಾಜ್ಯ ಇದೆ. ನಾವು ಆದಷ್ಟು ಸತ್ಯಕ್ಕೋಸ್ಕರ ನಿಂತುವಾಗ ಇಂಥ ಹಿಂಸೆಗಳು ಇಕ್ಕಟ್ಟುಗಳು ಬಂದಾಗ ನಾವು ದೃಢವಾಗಿ ದೇವರ ರಾಜ್ಯಕ್ಕೋಸ್ಕರ ನಿಂತುಕೊಳ್ಳುವ. ಯಾಕೆಂದರೆ ನೀತಿಯ ನಿಮಿತ್ತ ಹಿಂಸೆಯನ್ನು ಅನುಭವಿಸಿದ್ರೆ ಮಾತ್ರ ಪರಲೋಕ ರಾಜ್ಯ ನಮಗೆ. ಅದಕ್ಕೋಸ್ಕರ ಬರುವಂಥ ಎಲ್ಲ ಶೋಧನೆಗಳನ್ನ ಜಯಿಸಿ ನಾವು ಮುಂದಕ್ಕೆ ಸಾಗುವ. ಹಾಗಾದರೆ 1ನೇ ಶೋಧನೆ, ನನ್ನನ್ನು ನಾನು ಗೆಲ್ಲೋದು. 2ನೇದಾಗಿ ಈ ಲೋಕದ ತಪ್ಪಾಗಿ ತಿಳ್ಕೊಂಡಿರತಕ್ಕಂಥ ಜನಗಳನ್ನು ಗೆಲ್ಲೋದು. ಅವ್ರ ವಿರುದ್ಧ ಹೋರಾಟ ಮಾಡೋದು ಬೇಡಿ. ಅವ್ರು ಏನು ಹೇಳ್ಕೊಳ್ಳಿ, ಸುಮ್ಮನೆ ಅಪ್ಪ ಅಂತ ಏಸಪ್ಪನಿಗೆ ಒಪ್ಪಿಸಿಕೊಡ್ತಾ ದೇವರ ರಾಜ್ಯನ ಮಹಿಮೆಪಡಿಸೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಹಾಗೆಯೇ ಮುಂದಿನ ಸಂಚಿಕೆಗಳಲ್ಲಿ ಭಾಳ ಚೆನ್ನಾಗಿದೆ. ಧನ್ಯತೆ ಜೀವಿತ ಇಲ್ಲಿಗೆ ಮುಗೀತು. ಮುಂದಿನ ಸಂಚಿಕೆಗಳಲ್ಲಿ ಭಾಳ ಚೆನ್ನಾಗಿದೆ ಪ್ರಿಯರೇ. ತಪ್ಪದೇ ನೋಡಿ ನಿಮ್ಮ ಲೈಕ್ ಮತ್ತು ಕಮೆಂಟ್ಗಳನ್ನ ಕೊಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.